ಬೆಂಬಲ ಬೆಲೆಗೆ ಆಗ್ರಹಿಸಿ ಕೋಲಾರ ಬಂದ್ಗೆ ಇವತ್ತು ಕರೆಯನ್ನ ನೀಡಲಾಗಿತ್ತು. ಕೋಲಾರದ ಬಸ್ ನಿಲ್ದಾಣಗಳಲ್ಲಿ ರಸ್ತೆಗೆ ಮಾವನ್ನ ಸುರಿದು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಹಾಗೂ ರೈತ ಸಂಘದಿಂದ ಪ್ರತಿಭಟನೆ ಆಗ್ತಾ ಇದೆ. 1 ಟನ್ಗೆ 10,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ರೈತರು ಮಾಡಿ ಆಕ್ರೋಶ ಭರಿತರಾಗಿ ಟ್ರ್ಯಾಕ್ಟರ್ಗಳಲ್ಲಿ ಮಾವಿನ ಹಣ್ಣು ತಗೊಂಬಂದು ಅದನ್ನ ರಸ್ತೆಗೆ ಸುರಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಪ್ರತಿ ಟನ್ಗೆ 3,000 ರೂಪಾಯಿ ಮಾರಾಟ ಆಗ್ತಿದೆ. ಇದರಿಂದ ರೈತರಿಗೆ ಯಾವುದೇ ರೀತಿಯ ಬಂಡವಾಳ ಸಿಗ್ತಾ ಇಲ್ಲ. ಸಾಲ ಸೋಲ ಮಾಡಿ ಬೆಳೆ ಬೆಳೆದಿರ್ತಾರೆ, ಹಾಕಿದ ಬಂಡವಾಳನಾದ್ರೂ ವಾಪಸ್ ಬರಬೇಕಲ್ಲ, ಅದು ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿ ಕೆಜಿಗೆ ಮಾವಿಗೆ 10 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆಂಧ್ರದಲ್ಲಿ ಮಾವಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆಯಾಗಿದೆ. ರಾಜ್ಯದಲ್ಲೂ ಸರ್ಕಾರ 48 ಗಂಟೆಗಳಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಇಲ್ಲ ಅಂತಂದ್ರೆ ಹೋರಾಟವನ್ನ ತೀವ್ರ ಸ್ವರೂಪದಲ್ಲಿ ಮಾಡ್ತೀವಿ, ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ರೈತರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಸಂಸದ ಮಲೇಶ್ ಬಾಬು ಹಾಗೆಯೇ ರೈತ ಮುಖಂಡ ನಾರಾಯಣಗೌಡ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಇವತ್ತು ಬೀದಿಗಿಳಿದಿದ್ದಾರೆ. ಕೋಲಾರ ಭಾಗದಲ್ಲಿ ಇಡೀ ಕೋಲಾರ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಕೆಜಿ ಮಾವಿಗೆ 10 ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ರೈತರು. ಮತ್ತೆ ಸರ್ಕಾರಕ್ಕೆ 48 ಗಂಟೆಗಳ ಒಂದು ಗಡುವನ್ನು ಕೊಟ್ಟಿದ್ದಾರೆ. ಇನ್ನು ಶ್ರೀನಿವಾಸಪುರದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ಸ್ಥಳದಿಂದ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಮಾವು ಬೆಳೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಒತ್ತಾಯಿಸಿ ಇವತ್ತು ಮಾವು ಬೆಳೆಗಾರರ ಸಂಘದಿಂದ ಕೋಲಾರ ಜಿಲ್ಲಾ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇವತ್ತು ಹೋರಾಟ ತೀವ್ರ ಆಗಿರ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೇ ಪ್ರತಿಭಟನೆಗೆ ಉತ್ತಮ ಒಂದು ಬೆಂಬಲ ಕೂಡ ವ್ಯಕ್ತವಾಗಿದೆ. ಇದೀಗ ನಾವು ಶ್ರೀನಿವಾಸಪುರ ಪಟ್ಟಣದ ಪುಂಗನೂರು ಸರ್ಕಲ್ ನಲ್ಲಿ ಇದ್ದೀವಿ. ನೀವು ಗಮನಿಸಬಹುದು, ರೈತರು ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ರಸ್ತೆಯಲ್ಲೇ ಅಡುಗೆನ ತಯಾರಿಸುವ ಮೂಲಕ ಇವತ್ತು ತಮ್ಮ ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇರತಕ್ಕಂಥದ್ದು. 1 ಟನ್ ಮಾವಿಗೆ 10,000 ರೂಪಾಯಿ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಒಂದು ಪ್ರಮುಖ ಬೇಡಿಕೆ ಇರತಕ್ಕಂಥದ್ದು. ಇದೀಗ ಪುಂಗನೂರು ಸರ್ಕಲ್ ಅಲ್ಲಿ ರಸ್ತೆಗೆ ಒಂದು ಟ್ರ್ಯಾಕ್ಟರ್ ಗಳನ್ನ ಅಡ್ಡಲಾಗಿ ನಿಲ್ಲಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಇವತ್ತು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಪೂರ್ಣವಾಗಿ ಒಂದು ವಾಹನ ಸಂಚಾರ ಸ್ತಬ್ಧ ಆಗಿರ್ತಕ್ಕಂಥದ್ದು, ಜೊತೆಗೆ ಸರ್ಕಾರಿ ಬಸ್ ಸಂಚಾರ ಕೂಡ ಸ್ತಬ್ಧ ಆಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರ ಒಂದು ಬೇಡಿಕೆ ಅಂತ ಹೇಳಿದ್ರೆ ಮುಖ್ಯವಾಗಿ ಏನು ನಿಮ್ಮ ಒತ್ತಾಯ ಇವತ್ತು ಸರ್? ಇವತ್ತು ಮಾವಿನಕಾಯಿಯ ಬೆಲೆ ತೀವ್ರವಾಗಿ ಕುಸಿತವಾಗಿ ರೈತರು ತುಂಬಾ ಆತಂಕಕ್ಕೊಳಗಾಗಿದ್ದಾರೆ. ಇವತ್ತು ರೈತರು ಅನಾಥರಾಗಿದ್ದಾರೆ. ಮಾವು ಬೆಳೆಗಾರರನ್ನ ಬೀದಿಗೆ ತಳ್ಳಿದಿರ್ತಕ್ಕಂಥ ಈ ಎಲ್ಲ ರಾಜ್ಯ ಮತ್ತು ಕೇಂದ್ರ ಎರಡೂ ಸರ್ಕಾರಗಳ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಬಂದ್ ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡದೇ ಇದ್ದಲ್ಲಿ ನಾವು ಅಹೋರಾತ್ರಿ ಧರಣಿಗೆ ಹೋಗ್ತಾ ಇದ್ದೇವೆ, ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾವು ಬೆಳೆ ಕುಸಿತ ಆಗಿದೆ. ಪಕ್ಕದ ಜಿಲ್ಲೆ ಹೋರಾಟಕ್ಕೆ ಇಲ್ಲಿರ್ತಕ್ಕಂಥ ಸಂಸದರು ಎಲ್ಲ ಹೋಗ್ತಾ ಇದ್ದಾರೆ. ಏನ್ ಹೇಳ್ತೀರಾ ಅವ್ರಿಗೆಲ್ಲ ಅಂತ? ಅವ್ರಿಗೆಲ್ಲ ಈಗಾಗಲೇ ರೈತರು ಏನಾಗಿದ್ದಾರೆ, ಮಾವಿನಕಾಯಿ ಬೆಳೆಯುವಂಥ ಎಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ. ನಮ್ಮ ರಾಜ್ಯ ಸರ್ಕಾರಗಳು ಓಟ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ, ಏನು ಫ್ರೀ ಬೀಸ್ ಅನೌನ್ಸ್ ಮಾಡ್ತಾರೆ. ಏನು ಒಂದು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಯಾವುದಕ್ಕೆ 70,000 ಕೋಟಿಗಳಷ್ಟು ಒಂದು ಫ್ರೀ ಬೀಸ್ಗೆ ಸಹಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ಒಂದು 100-200 ಕೋಟಿ ಏನು ಈ ರೈತರಿಗೆ ಕೊಡಲಿಕ್ಕೆ ಇವ್ರಿಗೆ ನಾಚಿಕೆ ಆಗುತ್ತೆ ಪಾಪ. ಯಾಕೆ ನಮ್ಮ ನೆರವಿಗೆ ಬರಲಿಕ್ಕೆ ಇವ್ರಿಗೆ ಏನು ರೋಗ ಬಂದಿದೆ ಅಂತ ನಾವು ಕೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್ಕಾರ ಮಧ್ಯಪ್ರವೇಶಿಸಿ ಕೂಡಲೇ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ನಾವು ಆಲ್ರೆಡಿ 10 ದಿನದ ಹಿಂದೆನೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಹವಾಲನ್ನು ಕೊಟ್ಟಿದ್ದು. ಆದರೆ 10 ದಿವಸ ಆದರೂ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ನಮ್ಮಲ್ಲಿ ಕಾರ್ಖಾನೆಗಳಿಲ್ಲ, ಎಂಥದ್ದು ಇಲ್ಲ. ಈಗ ನಮಗಿಲ್ಲಿ 4 ರೂಪಾಯಿ ಬೆಲೆ ಇದೆ. ಇದನ್ನು ನಾವು ಸರ್ಕಾರದಿಂದ ಕೇಳ್ತಾ ಇದ್ರೆ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ತತ್ಕ್ಷಣ ನಮ್ಮ ಸರ್ಕಾರ ಕನಿಷ್ಠ 15 ರೂಪಾಯಿ ನಮಗೆ ಕನಿಷ್ಠ ನಿಗದಿಯನ್ನು ಮಾಡಬೇಕಾಗುತ್ತೆ, ದರ ನಿಗದಿಯನ್ನು ಮಾಡಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟನ ಕಳ್ಕೊಂತೀವಿ. ಇದಿಷ್ಟು ಏನು ರೈತ ಮುಖಂಡರ ಜೊತೆಗೆ ರೈತರ ಮಾತು. ರಘುರಾಜ್, ನ್ಯೂಸ್ 18 ಕೋಲಾರ.